ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿತ್ತು. ಅವ್ರನ್ನ ಮತ್ತೆ ಅರೆಸ್ಟ್ ಕೂಡ ಮಾಡಿದ್ರು. ಸಾಕಷ್ಟು ತಿಂಗಳು ಅವರು ಜೈಲಲ್ಲೇ ಇದ್ದರು, ವಿಚಾರಣೆ ನಡೀತಾನೆ ಇತ್ತು, ಆರೋಪಿಯಾಗಿದ್ದರು. ಸ್ಟಿಲ್ ಅವ್ರನ್ನ ಅಪರಾಧಿ ಅಂತ ಕೆಲವು ಜನ ಕನ್ಫ್ಯೂಸ್ ಆಗಿದ್ದಾರೆ. ಅವ್ರ ಅಪರಾಧಿ ಎಲ್ಲ ಆರೋಪಿ ಅಷ್ಟೇ. ಅಂದರೆ ಅವ್ರ ಮೇಲೆ ಆರೋಪ ಬಂದಿದೆ, ಇನ್ನೂ ಪ್ರೂವ್ ಆಗಿಲ್ಲ. ಅದು ಪ್ರೂವ್ ಆದ ಮೇಲೆ ಅದರ ಕತೆ ಇನ್ನೂ ತುಂಬ ತಿಂಗಳಿಗಟ್ಟಲೆ ಹೋಗುತ್ತೆ, ತುಂಬ ಲೇಟ್ ಕೂಡ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿದ್ಕೊಂಡು ಗೌರ್ಮೆಂಟ್ ಅವರು ಒಂದು ಮಾತು ಹೇಳಿದರು. ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರ ಮೇಲೆ ಸಾಕಷ್ಟು ಜನ ಡಿಪೆಂಡ್ ಆಗಿರ್ತಾರೆ, ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು, ಇವರೆಲ್ಲ ಸಿನಿಮಾ ಟೀಮ್ಗಳು. ಅದಕ್ಕೋಸ್ಕರ ಇವ್ರ ಕೇಸ್ನ ಬೇಗ ಮುಗಿಸಿ ಅದೇನಿದೆಯೋ ಶಿಕ್ಷೆ ಆಗುತ್ತೋ ಬಿಡುತ್ತೋ, ಬಟ್ ಬೇಗ ಮುಗಿಸೋಣ ಅಂತ ಒಂದು ಡಿಸಿಷನ್ ತೊಗೊಂಡಿದ್ದು. ಅಷ್ಟರಲ್ಲಾಗಲೇ ದರ್ಶನ್ ಅವ್ರಿಗೆ ಬೇಲ್ ಕೂಡ ಸಿಕ್ತು. ಅದು ವಿಚಾರಣೆ ನಡೀತಾನೆ ಇತ್ತು, ತುಂಬಾ ಟೈಮ್ ತೊಗೊಂಡ್ರು. ಅದೆಲ್ಲ ಆದಮೇಲೆ ಈಗ ಮತ್ತೆ ಒಂದ್ಸರಿ ಅರೆಸ್ಟ್ ಆಗಿದ್ದಾರೆ. ಎರಡನೇ ಸಾರಿ ಒಂದೇ ಕೇಸಿಗೆ ಸಂಬಂಧಪಟ್ಟಂತೆ ಎರಡನೇ ಸಾರಿ ಅರೆಸ್ಟ್ ಆಗಿರೋದು ದರ್ಶನ್ ಅವರು. ನಾನು ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಒಂದು ವಿಷಯನ ಹೇಳಬೇಕು ಅಂತ ಬಂದೆ. ಏನಪ್ಪ ಅಂತಂದರೆ, ಅಭಿಮಾನಿಗಳಿಂದ ನಟ ದರ್ಶನ್ಗೆ ತೊಂದರೆ ಆಗುತ್ತೆ ಇಲ್ಲಿ ಅಂತ ನಿಮಗೆಲ್ಲ ಗೊತ್ತು. ರೀಸೆಂಟಾಗಿ ಬಿಗ್ ಬಾಸ್ ಪ್ರಥಮ್ ಅವ್ರಿಗೆ ಒಂದಷ್ಟು ಕಾಟ ಕೊಟ್ಟಿದ್ರು ದರ್ಶನ್ ಅವರು ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರ ಅಥವಾ ಫೇಕ್ ಅಭಿಮಾನಿಗಳ ಗೊತ್ತಿಲ್ಲ. ದರ್ಶನ್ ಅವರ ಫ್ಯಾನ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಅದರಲ್ಲಿ ಕೆಲವರು ಬೇರೆ ಬೇರೆ ಥರ ಮಾತಾಡೋದು, ಕೆಟ್ಟ ಮಾತಾಡೋದು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ರಮ್ಯಾ ಅವರು ಕೂಡ ಒಂದಷ್ಟು ತೊಂದರೆ ಕೊಟ್ಟಿದ್ರು. ಅವರು ಕೇಸ್ ಕೂಡ ಹಾಕಿದ್ರು, ಸೈಬರ್ ಕ್ರೈಮಲ್ಲಿ ಹೋದರು, ಒಂದಷ್ಟು ಜನನ ಕೂಡ ಹಿಡಿದ್ರು ಕೂಡ. ಅದೆಲ್ಲ ಆದಮೇಲೆ ಅದು ಒಂದಷ್ಟು ತಣ್ಣಗಾಗಿತ್ತು. ಸಡನ್ನಾಗಿ ನಿನ್ನೆ ಬೇಲ್ ಕ್ಯಾನ್ಸಲ್ ಆಗಿ ಇಮ್ಮಿಡಿಯೇಟಾಗಿ ಅರೆಸ್ಟ್ ಕೂಡ ಮಾಡಿದ್ರು. ಇದಿಷ್ಟು ಬೆಳವಣಿಗೆ ಆದಮೇಲೆ ಇಲ್ಲಿ ಇನ್ನೊಂದು ಕ್ವಶನ್ ಮಾರ್ಕ್. ಏನಪ್ಪ ಅಂತಂದರೆ, ದರ್ಶನ್ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳೋ ಅಥವಾ ಅಭಿಮಾನಿಗಳು ಅಂತ ಹೇಳಿಕೊಂಡು ದರ್ಶನ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಕೆಲವರು ನಾನು ದರ್ಶನ್ ಅಭಿಮಾನಿ ಅಂತ ಮಾಸ್ಕ್ ಹಾಕೊಂಡಿರ್ತಾರೆ, ಫೇಕ್ ಅದು. ಓಕೆನಾ? ಸೊ ಇಲ್ಲೇನಾಗುತ್ತೆ, ದರ್ಶನ್ ಫ್ಯಾನ್ಸ್ ಏನಾದರೂ ಬೇರೆಯವ್ರಿಗೆ ತೊಂದರೆ ಕೊಡೋದು, ಬೈಯೋದು, ಕೆಟ್ಟ ಮಾತಾಡೋದು, ನಿಮಗೆಲ್ಲ ಗೊತ್ತಲ್ಲ, ಜಲ್ಗಾರದು ಅದು ಇದು ಅಂತ ಅನ್ನೋದು, ಡ್ಯಾಶ್ ಬಿಟ್ಟು ಡ್ಯಾಶ್ ನನ್ನ ಮಗ ಅಂತ ಅನ್ನೋದು, ಆಮೇಲೆ ಇನ್ನೊಂದು ಕೆಟ್ಟ ಮಾತು, ಸೊಂಟದ ಕೆಳಗಿನ ಭಾಷೆನ ಬಳಸೋದು, ವಲ್ಗರ್ ಭಾಷೆನ ಯೂಸ್ ಮಾಡಿ ಮಾತಾಡೋದು, ಕೆಲವ್ರಿಗೆ ಹೇಳ್ತಾರೆ. ಇಂಥ ಕೆಲವು ಅಭಿಮಾನಿಗಳಿಗೆ ಮಾತ್ರ, ಎಲ್ಲರೂ ಅಲ್ಲ. ನೀವು ಹಿಂಗೆ ಮಾಡ್ತಾ ಇದ್ದರೆ, ಈಗ ಆಲ್ರೆಡಿ ಪ್ರಥಮ್ ಅವ್ರಿಗಾಗಿದೆ, ರಮ್ಯಾ ಅವ್ರಿಗಾಗಿದೆ, ಸಾಕಷ್ಟು ಇಂದ್ರಜಿತ್ ಲಂಕೇಶ್ ಅವ್ರಿಗೂ ಇದ್ರ ಹಿಂದೆಗಡೆ ಒಂದ್ಸತಿ ಆಗಿತ್ತು. ಸೊ ಅವ್ರಿಗೆಲ್ಲ ಕಾಲೆಲ್ಲ ಮಾಡಿ ಸಿಕ್ಕಾಪಟ್ಟೆ ಗೋಲ್ಡ್ ಕೊಟ್ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಈಗ ಮಾಡಿದ್ರೆ, ಆಲ್ರೆಡಿ ಈಗ ಅರೆಸ್ಟ್ ಕೂಡ ಆಗಿದ್ದಾರೆ, ಇನ್ನು ಟ್ರಯಲ್ಸ್ ಸ್ಟಾರ್ಟ್ ಆಗಿಲ್ಲ, ಕೋರ್ಟಲ್ಲಿ ಟ್ರಯಲ್ಸ್ ಸ್ಟಾರ್ಟ್ ಆಗಿಲ್ಲ. ಟ್ರಯಲ್ಸ್ ಅಂತಂದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ, ಕೇಸಿಗೆ ಸಂಬಂಧಪಟ್ಟಂಥ ವಾದ ವಿವಾದ ನಡೆಯುತ್ತಲ್ಲ, ಅದನ್ನು ಟ್ರಯಲ್ಸ್ ಅಂತ ಅಂತಾರೆ. ಸೊ ಆ ಸಮಯದಲ್ಲಿ ಏನಾದರೂ ದರ್ಶನ್ ಅಭಿಮಾನಿಗಳು ಈ ಥರದ್ದು ಬೇರೆಯವರಿಗೆಲ್ಲ ತೊಂದರೆ ಕೊಡ್ತಾರೆ ಅನ್ನುವಂಥ ಒಂದು ವಿಷಯ ಚರ್ಚೆ ಆದರೂ ಆಗಬಹುದು. ಹಂಗೇನಾದರೂ ಆಯಿತು ಅಂತಂದರೆ, ದರ್ಶನ್ ಅಭಿಮಾನಿಗಳು ಹಿಂಗೆಲ್ಲ ಮಾಡ್ತಾರೆ ಅಂತಂದರೆ, ನಟ ದರ್ಶನ್ಗೆ ಇನ್ನೂ ಒಂದಷ್ಟು ದಿನ ಜೈಲಲ್ಲಿ ಜಾಸ್ತಿ ದಿವಸ ಇಡೋಣ ಅನ್ನೋವಂಥ ಒಂದು ಥಾಟ್ ಕೂಡ ಬರಬಹುದು ಕೇಸ್ಗೆ. ಅಂದರೆ ದರ್ಶನ್ ಅಭಿಮಾನಿಗಳು ಮಾಡೋದ್ರಿಂದ ನಟ ದರ್ಶನ್ರವ್ರಿಗೆ ತೊಂದರೆ. ಅದಕ್ಕೆ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಅಥವಾ ಇದು ರಿಕ್ವೆಸ್ಟ್ ಅಲ್ಲ, ಲಾ ಅಲ್ಲಿ ಕೊಟ್ಟಿರುವಂಥ ವಾರ್ನಿಂಗ್ ಇದು ದರ್ಶನ್ರವರ ಫ್ಯಾನ್ಸ್ಗಳಿಗೆ. ಬೇರೆ ಯಾರಿಗೂ ನೀವು ತೊಂದರೆ ಕೊಡக்கூಡ್ದು, ಆದಷ್ಟು ಸೈಲೆಂಟ್ ಆಗಿರಿ, ಯಾರ ತಂಟೆಗೂ ಹೋಗಬೇಡಿ, ಕೆಟ್ಟ ಮಾತನ್ನು ಬಳಸೋದು. ಎಲ್ಲೋ ಯಾರೋ ಒಬ್ಬರು ಅಳ್ತಿರ್ತಾರೆ, ಇನ್ನೇನೋ ಟ್ರಾಜಿಡಿ ನಡೆದಿರುತ್ತೆ, ಅದೊಂದು ವಿಡಿಯೋ ಇರುತ್ತೆ, ಏನೋ ಒಂದು ಬ್ಯಾಡ್ ನ್ಯೂಸ್ ಅಂತ ಒಂದು ಬಂದಿರುತ್ತೆ ಯೂಟ್ಯೂಬಲ್ಲಿ, ಅಲ್ಲೋಗ್ಬಿಟ್ಟು ಜೈ ಡಿ ಬಾಸ್ ಅಂತ ಹಾಕೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಜೈ ಡಿ ಬಾಸ್ ಅಂತ ಹಾಕಿದ್ರೆ ಏನು ತೊಂದರೆ ಇಲ್ಲ, ಬಟ್ ಎಲ್ಲ ಕಡೆ ಹೋಗ್ಬಿಟ್ಟು ಮೂಗು ತೂರಿಸ್ಬೇಡಿ ಅಂತ ಹೇಳ್ತೀನಿ. ಹೀಗೆ ಸಾಕಷ್ಟು ರೀತಿಯಲ್ಲಿ ಎಷ್ಟು ಜನಕ್ಕೆ ಸುಮ್ಮನೆ ಹೋಗ್ತೀರಾ, ಅಲ್ಲಿ ಎಲ್ಲೆಲ್ಲೋ ಹೋಗ್ತೀರಾ, ಸಂಬಂಧ ಇಲ್ದಿರೋ ವಿಚಾರ, ನಿಮಗೂ ಆ ವಿಚಾರಕ್ಕೂ ನಿಮ್ಮ ಬಾಸ್ಗೂ ಸಂಬಂಧನೇ ಇರೋದಿಲ್ಲ. ಅಲ್ಲಿಗೆ ಹೋಗ್ತೀರಾ, ಅಲ್ಲಿ ಯಾರಿಗೋ ಏನೋ ಕೇಳಿದಾಗ ಬೈತೀರಾ, ಇನ್ನೇನೋ ಅಂತೀರಾ, ಕೆಟ್ಟ ಮಾತು ಯೂಸ್ ಮಾಡೋದು, ಸೊಂಟದ ಕೆಳಗಿನ ಭಾಷೆಯನ್ನು ತುಂಬ ಚೆನ್ನಾಗಿ ಯೂಸ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಕೆಲವರು. ಸೊ ಅಂಥವ್ರಿಗೆ ಹೇಳ್ತಿರೋದು, ನೀವು ಎಲ್ಲೆಲ್ಲಿ ಯಾರ್ಯಾರಿಗೆ ನಿಮ್ಮ ನಟನ ಹೆಸರನ್ನ ಹೇಳ್ಕೊಂಡು ಈಗ ತೊಂದರೆ ಕೊಡ್ತಾ ಇರ್ತೀರೋ ಅಲ್ಲಿವರೆಗೂ ಈ ಕೇಸ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತಂತೆ. ಈ ಥರದ ಒಂದು ಇನ್ಫಾರ್ಮೇಷನ್ ಬಂದಿದೆ. ಇದನ್ನು ಅಫಿಷಿಯಲ್ ಆಗಿ ಎಲ್ಲೂ ಕೋರ್ಟಲ್ಲಿ ಹೇಳಲಿಲ್ಲ ಅಥವಾ ಇನ್ನೆಲ್ಲೂ ಹೇಳಲಿಲ್ಲ. ಇದು ಒಂದು ಈ ಲಾಯರ್ಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಗೊತ್ತಾ, ಈ ವಿಚಾರಣೆ ಮಾಡುವಾಗ, ಅಂಥ ಸಮಯದಲ್ಲಿ ಬಂದಂಥ ಕೆಲವೊಂದು
ರಿಲೇಟೆಡ್ ಪರ್ಸನ್ಸ್ ಹೇಳಿರುವಂಥ ವಿಚಾರಗಳಿವು. ಹಿಂಗೆ ಮಾಡಬೇಡಿ ಅಂತ ಒಂದು ವಾರ್ನಿಂಗ್ ಅಷ್ಟೇ, ಅಥವಾ ನಾನು ಕೊಡೋಕ್ಕಾಗಲ್ಲ ವಾರ್ನಿಂಗು, ಕೋರ್ಟ್ ಕೊಡುತ್ತೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ಬೋದು, ನೋಡ್ರಪ್ಪ ಹಿಂಗೆ ಮಾಡಬೇಡ್ರಿ, ನೀವು ಹಿಂಗೆಲ್ಲ ಮಾಡೋದ್ರಿಂದ ನಿಮ್ಮ ನಟನಿಗೆ ಅದು ತೊಂದರೆ ಆಗುತ್ತೆ, ನೀವಿಲ್ಲಿ ಬೇರೆಯವ್ರು ತೊಂದರೆ ಕೊಡೋದು ನಿಮ್ಮ ನಟನಿಗೆ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇಲ್ಲಿ ಈ ವಿಡಿಯೋ ನಮ್ಮ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸಿಗ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಯಾಕೆಂತಂದರೆ ಇವ್ರಿಗೆಲ್ಲ ಕಡಿವಾಣ ಹಾಕೋರೇ ಇರಲಿಲ್ಲ. ಕೆಲವ್ರಿಗೆ ಹೇಳ್ತಿರೋದು, ದರ್ಶನ್ ಅಭಿಮಾನಿಗಳಿಗೆ ಕೆಲವ್ರಿಗೆ, ಎಲ್ರಿಗೂ ಅಲ್ಲ. ಸಿಕ್ಕಾಪಟ್ಟೆ ಕೆಟ್ಟ ಮಾತಾಡೋದು. ಈಗ ಫಾರ್ ಎಕ್ಸಾಂಪಲ್ ಇದೇ ವಿಡಿಯೋಗೆ ಬಂದು ಕಮೆಂಟ್ ಹಾಕ್ತಾರೆ ನೋಡಿ, ಅಕ್ಕ, ಅಮ್ಮ, ಬೋಮಗ, ಸೂಮಗ, ಸೂಗುಟ್ಟು ಸೂಮಗ, ಜಲಗಾರರ ಕೈಲಿ ರ್ಯಾಶು, ಇದೆಲ್ಲ ಎಕ್ಸಾಕ್ಟ್ಲಿ ಯಾರು ಅಡಿಕ್ಟ್ ಆಗ್ಬಿಟ್ಟು ಫಾಲೋ ಮಾಡ್ತಿರ್ತಾರಲ್ಲ ಆ ನಟನನ್ನು, ಅವ್ರಿಗೆ ಈ ಥರ ಮಾತುಗಳು ಬರೋದು. ಅದು ಕೆಲವ್ರು ಮಾತ್ರ, ಎಲ್ಲರೂ ಮಾತಾಡಲ್ಲ. ಬಿಡುಗರು ಅವ್ರೇನೋ ಮಾತಾಡಿದ್ದಾರೆ, ನಾವು ಮಾತಾಡೋಕ್ಕಾಗುತ್ತಾ ಹಂಗೆ ಅಂತ ಕೆಲವ್ರು ಅಂತಾರೆ. ಬಟ್ ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರಿಗೂ ಒಳ್ಳೇದಂತೂ ಅಲ್ಲ, ಕೆಟ್ಟದ್ದೇ. ಇಷ್ಟಿತ್ತು ವಿಷಯ. ಇದು ಒಂದಷ್ಟು ಚರ್ಚೆ ನೋಡ್ತಾ ಇದ್ದೆ ನಾನು ಯೂಟ್ಯೂಬಲ್ಲಿ, ಒಂದಷ್ಟು ವಿಷಯ ಬರ್ತಾ ಇತ್ತಿದ್ದು, ಅದಕ್ಕೆ ನನಗೆ ಹೇಳ್ಬೇಕಂತ ಅನ್ನಿಸ್ತು. ಯಾಕೆ ಅಂತಂದರೆ ದರ್ಶನ್ ಅವರ ಫ್ಯಾನ್ಸು ಸಿಕ್ಕಾಪಟ್ಟೆ ಜನ ಇದ್ದಾರೆ, ನನಗೂ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಜನ ಇದ್ದಾರೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ನಿಮ್ಮ ನಟನಿಗೆ, ನಿಮ್ಮ ಐಡಲ್ಗೆ ಪ್ರಾಬ್ಲಮ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಗಲೀಜು ಬಾಯಿಗಳಿಂದ, ಗಲೀಜು ವರ್ಡ್ಸ್ಗಳಿಂದ ಮಾಡೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.